ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ನಿಮ್ಗೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಒಂದು ವಾಕ್ಯ ಓದ್ಕೋಣ. ಪ್ರಕಟಣೆ 20ನೇ ಅಧ್ಯಾಯ 10ನೇ ವಚನ. ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಶೈತಾನನು ಬೆಂಕಿ ಗಂಧಕಗಳಿರುವ ಕೆರೆಯಲ್ಲಿ ದಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯು ಕೂಡ ಇದ್ದಾರೆ. ಅವರು ಹಗಲಿರುಳು ಯುಗ ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ವಾಕ್ಯ ಮತ್ತೊಂದ್ಸಲ ಓದ್ಕೋಣ. ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಶೈತಾನನು ಬೆಂಕಿ ಗಂಧಕಗಳಿರುವ ಸಾಕು. ಓಕೆ, ಒಂದು ನಿಮಿಷ. ಶೈತಾನನು ಏನ್ ಮಾಡಿದ್ದ? ಅವ್ರನ್ನ ದಾರಿ ತಪ್ಪಿಸಿ ಕೇಸಿ ಎಲ್ಲಿಗೆ ಹಾಕಿದ್ದ? ನರಕಕ್ಕೆ ಹಾಕಿಬಿಟ್ಟಾನ. ದೇವರಿಗೆ ಸ್ತೋತ್ರ. ನರಕಕ್ಕೆ ಕರ್ಕೊಂಡೋಗ್ಯಾನ ಅವನು. ದೇವರಿಗೆ ಸ್ತೋತ್ರ. ಅವನ ದಾರಿ ಏನ್ ಮಾಡ್ಯದ? ಮನುಷ್ಯನ ದಾರಿ ಎಲ್ಲಿತ್ತು? ಪರಮಾತ್ಮ ಮಾರ್ಗದಾಗಿತ್ತು, ದೇವರ ದಾರಿದಾಗಿತ್ತು. ಶೈತಾನನು ಆ ದಾರಿ ತಪ್ಪಿಸಿ ಬಿಟ್ಟಾನ. ಆ ದಾರಿ ಸ್ವರ್ಗಕ್ಕೆ ಹೋಗೋ ದಾರಿ, ಪರಲೋಕಕ್ಕೆ ಸೇರೋ ದಾರಿ ತಪ್ಪಿಸಿ ಬಿಟ್ಟು ಕೆಡ್ಸಿ, ದೇವರಿಗೆ ಸ್ತೋತ್ರ, ಶೈತಾನನು ನರಕಕ್ಕ ತಯಾರು ಮಾಡಕತ್ತಾನ. ಬೀಡಿ ಸೇದೋದ್ರಾಗ ನರಕಕ್ಕೆ ಹೋಗ್ತಾ ಇದಾರ, ತಂಬಾಕು ತಿನ್ನೋದ್ರಾಗ ನರಕಕ್ಕೆ ಹೋಗ್ತಾ ಇದ್ರು, ಕುಡಿಯೋದ್ರಾಗ ನರಕಕ್ಕೆ ಹೋಗ್ತಾ ಇದಾರೆ. ವ್ಯಭಿಚಾರ ಬೇರೆ ಬೇರೆ ರೀತಿಲಿಂತ ಆ ನರಕಕ್ಕೆ ದಾರಿ ಏನಾಗ್ತಾ ಇದೆ? ಹಿಡಿದು ಬಿಟ್ಟಾರ. ಹೋಗ್ತಾನೆ ಅದ, ನಿಂದ್ರಕ್ ಆಗ್ತಾನೆ ಇಲ್ಲ. ನಿಂದ್ರಕ್ ಒಂದು ದಾರಿ ಅದ, ಅದು ಯೇಸು ಸ್ವಾಮಿ ಮುಖಾಂತರ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಾವು ನೀವು ಪ್ರಾರ್ಥನಾ ಮಾಡ್ತಾ ಇದ್ರೆ ಇವತ್ತ ಬಿಡುಗಡೆ ಆಗ್ತದ. ಪರಲೋಕಕ್ಕೆ ಸೇರೋ ದಾರಿ ತೆರೆಯಲ್ಪಡ್ತದ ನಮ್ಗ. ಆ ದಾರಿ ಬಂದಾಗ್ಬಿಡ್ತದ ನಿಮ್ಮ ಜೀವನದಾಗ. ನರಕಕ್ಕೆ ಹೋಗೋ ದಾರಿ ಬಂದಾಗ್ಬಿಡ್ತದ. ಮೋಸಗಾರನು ನಮ್ಮ ತಂಟೆಗಿರಲ್ಲ, ಸುಳ್ಳಗಾರನು ನಮ್ಮ ತಂಟೆಗಿರಲ್ಲ. ವ್ಯಭಿಚಾರ ಶೈತಾನನು ಅನೇಕ ರೀತಿಲಿಂತ ನಮ್ಗೆ ದಾರಿ ತಪ್ಪಿಸಕ ಬರೋವನು ನಮ್ಮ ಜೊತೆಗಿರಲ್ಲ. ಅವನ್ ಶೈತಾನನು ಹೋಗಿ ಅವ್ ಖುದ್ದ ನರಕಕ್ಕೆ ಬೀಳ್ತಾನ. ನಮ್ಮ ದೇವರು ನಮ್ಮ ಜೊತೆಗಿರ್ತಾನ. ಯಾರ ಜೊತೆಗಿರ್ತಾನ? ನಮ್ಮ ಜೊತೆಗಿರ್ತಾನ. ಮೊದಲು ಯಾರಿದ್ದರು? ಓದ್ಕೊಳ ವಾಕ್ಯ ಸ್ಟಾರ್ಟಿಂಗ್ ಲಿಂತ. ಅಂದ್ರೆ ಮರಳುಗೊಳಿಸಿದ ಅಂತಂದ್ರೆ ದೇವರಿಗೆ ಸ್ತೋತ್ರ. ಅವನ ಮಾತು ನಾವು ಕೇಳ್ತಿದೀವಿ ಅಂತ ಅರ್ಥ. ಅವ್ರ ಮಾತು ನೀವು ಕೇಳ್ತೀರಿ ಅಂತ ಅರ್ಥ. ಅವನ ಮಾತಿಗೆ ನಾವು ಕಿವಿ ಕೊಡ್ತೀವಿ ಅಂತ ಅರ್ಥ. ಅದ್ರ ಸಲಿಗೆ ಅವ್ನು ನಮಗ್ ದಾರಿ ತಪ್ಪಿಸಕತ್ತಾನ. ಅವನ ಮಾತಿಗೆ ನಾವು ಕಿವಿ ಕೊಡ್ಲಿಲ್ಲ ಅಂತಂದ್ರೆ ನಾವ್ ಯಾಕೆ ನರಕಕ್ಕೆ ಹೋಗ್ತಿದೀವಿ? ಅವನ ಮಾತಿಗೆ ಜನರು, ದೇವರ ಮಕ್ಕಳು ದೇವರ್ಲಿಂತ ದೂರಾಗಿ ಅವನ ಮಾತಿಗೆ ಕಿವಿ ಕೊಟ್ಟು ಕೇಸಿ, ಅವನ ಮಾತಿಗೆ ಗಮನ ಕೊಟ್ಟು ಕೇಸಿ, ಅವನು ಹೇಳಿದಂಗ ಕೇಳ್ತಾ ನರಕಕ್ಕೆ ಹೋಗ್ಲಕತ್ತಾರ. ಅವನ ಮಾತಿಗೆ ಯಾಕೆ ಕಿವಿ ಕೊಡ್ತಾ ಇದ್ರಿ ನೀವು? ದೇವರಿಗೆ ಸ್ತೋತ್ರ. ಅವ ಪೂರ ದಾರಿ ತಪ್ಸಕತ್ತಾನ. ಕುಡಿ ಅಂದ್ರೆ ಕುಡಿತೀರಿ ನೀವು. ಹಲ್ಲೆಲೂಯಾ. ಒಂದ್ ಹುಡುಗಗೆ ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡಿದ್ರು. ಅವ ಹೊಲದಣ್ಣಿ ಕುಡ್ದಿದ್ದ. ಹೆಂಗೋ ಮಾಡಿ ಉಳಿಸ್ಕೊಂಡ್ರು. ಉಳೆ ಪಚಿಸ್ನ ಒಂದ್ ಅರ್ಧ ಗಂಟೆ ಒಂದ್ ತಾಸು ಮಾತಾಡಿದ. ಆಮೇಲೆ ತಿರ್ಕೊಂಡು ಸತ್ತೋದ. ಯಾಕೆ ಕುಡ್ದಪ್ಪ? ತಂದೆ ತಾಯಿ ಕೇಳಿದ್ರು, ಯಾಕೆ ಹೊಲದಣ್ಣಿ ಕುಡಿದು? ಅಮ್ಮ, ನನಗೆ ಯಾರು ಹೇಳಿದಂಗ ಆಯ್ತು ಕುಡಿಯೇ ಅಂತ. ನಾನು ಕುಡಿದು ಬಿಟ್ಟೆ, ಒಂದು ಬಾಟ್ಲಿ ಪೂರ ಕುಡಿದು ಬಿಟ್ಟೆ. ನನ್ಗೇನ್ ಅನ್ಸ್ಲೇ ಇಲ್ಲ. ಆಮೇಲೆ ನಾನು ಪೂರ ಇದಾಯ್ತು ನನಗ. ದೇವರಿಗೆ ಸ್ತೋತ್ರ. ಅವನ ಮಾತು ಕಿವಿ ಕೊಟ್ರೆ, ನೀನು ಇಷ್ಟ ಕುಡಿದ್ರೆ ನಿನಗೆ ಇದ ಕಾಣಿಸವಲ್ದು, ನೀ ಇಷ್ಟ ಕುಡಿಯಕತ್ತೀನಿ ಅಂತ. ಅವನ ಮಾತಿಗೆ ನೀನು ಕಿವಿ ಕೊಟ್ರೆ, ನೀ ಏನ್ ಮಾಡಿದ್ರೆ ಕಾಣಿಸ್ತಾ ಇಲ್ಲ, ನಾ ಇದು ಮಾಡಕತ್ತೀನಿ, ಅದು ತಪ್ಪು. ಗೊತ್ತಾಗಲ್ಲ. ಯಾಕಂದ್ರೆ ಏನ್ ಮಾಡಕತ್ತನವ? ಮರಳುಗೊಳಿಸನ. ದಾರಿ ತಪ್ಪಿಸೋದು ಬುದ್ಧಿ ನಿಮ್ಮ ಕಟ್ಟಾಕಿ ಬಿಟ್ಟಾನ. ನಿಮ್ಮ ತಲೆಗೆ ಹಾಕಿ ಬಿಟ್ಟಾನ ಶೈತಾನನು. ನಿಮ್ಮ ತಲೆ ತುಂಬಿ ಬಿಟ್ಟಾನ. ನೀನ್ ಇಷ್ಟ ಕುಡಿದ್ರೆ ತಪ್ಪೇನಿಲ್ಲ, ನೀ ಬೀಡಿ ಸೇದ್ರೆ ತಪ್ಪೇನಿಲ್ಲ, ನೀ ಕುಡಿದ್ರೆ ತಪ್ಪೇನಿಲ್ಲ, ನೀ ವ್ಯಭಿಚಾರ ಮಾಡಿದ್ರೆ ತಪ್ಪೇನಿಲ್ಲ, ನೀ ಗುಟ್ಕ ತಿಂದ್ರೆ ತಪ್ಪೇನಿಲ್ಲ, ಒಂದು ಮದುವೆ 10 ಮದುವೆ ಮಾಡಿಕ ಏನಾರು ಮಾಡಿಕೋ ತಪ್ಪೇನಿಲ್ಲ. ವ್ಯಭಿಚಾರ ಅಲ್ಲ ಅದು. ಹಲ್ಲೆಲೂಯಾ. ನೀ ಎಲ್ಲಿಗೇನೋ ಹೋಗು, ತಪ್ಪೇನಿಲ್ಲ ಅಂತ. ಎಂಜಾಯ್ ಮಾಡು, ಏನನ ಮಾಡು, ಸ್ವತಂತ್ರ ಇರು, ಒಟ್ಟ ಹೆಂಗನ ಮಾಡು, ತಪ್ಪು ಅಲ್ಲ ಅಂತದು. ಶೈತಾನ ಆತರ ಏನ್ ಮಾಡ್ಯಾನ? ನಿಮ್ಮ ಬುದ್ಧಿ ಕಟ್ಟಾಕ್ಯಾನ. ನಿಮ್ಮ ದಾರಿ ತಪ್ಪಿಸ್ ಕೇಸ್ ಎಲ್ಲಿಗೂ ಕರ್ಕೊಂಡು ಹೊಂಟಾನ? ಅವನು ನರಕಕ್ಕೆ ಕರ್ಕೊಂಡು ಹೊಂಟಾನ. ಶೈತಾನನಿಗೆ ದೇವರು ನರಕದಾಗ ಹಾಕಿದ್ದ. ನಿಮಗ ಮರಳುಗಳಿಸ್ ಕೇಸ್ ಏನ್ ಮಾಡಕತ್ತಾನ? ಬುದ್ಧಿ ಕಟ್ಟಿ ಕೇಸಿ, ಕಣ್ಣು ಕಟ್ಟಿ ಕೇಸಿ, ಕಪ್ಪು ಬಟ್ಟೆ ಹಾಕಿ ಕೇಸಿ, ಹೆಂಗ್ ಬಂತಂಗ ಸ್ಟೈಲ್ ಹೆಂಗ್ ಬಂತಂಗ ಮಾಡ್ರಿ. ಒಟ್ಟ ದೇವರನ್ನ ನಂಬಬೇಡ್ರಿ, ದೇವರನ್ನ ಪ್ರಾರ್ಥಿಸ್ಬೇಡ್ರಿ, ದೇವರನ್ನ ಕೇಳಬೇಡ್ರಿ, ದೇವರ ಹತ್ರ ಹೋಗ್ಬೇಡ್ರಿ, ಸಭೆಗೆ ಹೋಗ್ಬೇಡ್ರಿ ಅಂತ ನಿಮ್ಮ ತಲೆ ಕಟ್ಟಿ ಕೇಸಿ ನರಕಕ್ಕ ದಬ್ಬಲ್ ಪಡಕತ್ತಾನ.
ಹಲ್ಲೆಲೂಯಾ. ದೇವ್ರ ಹತ್ರ ಕರ್ಕೊಂಡು. ಅದ್ರ ಸಲುವಾಗಿ ದೇವರ ಮಕ್ಕಳೇ ಪ್ರಾರ್ಥನಾ ಮಾಡೋ ಮಕ್ಕಳಾಗ್ರಿ. ಯಾವಾಗ ನಮ್ಮ ಮಕ್ಕಳು ಅಂತಾರ ತಂದೆ ತಾಯಿ, ಅಮ್ಮ ನಾ ಚರ್ಚಿಗೆ ಹೋಗ್ತಾ ಒಲ್ಲೆ, ನನಗ್ ಮನ್ಸಿಲ್ಲ, ಅಮ್ಮ ನನಗ್ ಪ್ರಾರ್ಥನಾ ಮಾಡೋ ಮನ್ಸಿಲ್ಲ, ನೀ ಹೋಗಮ್ಮ ಚರ್ಚಿಗೆ, ನೀ ಹೋಗಮ್ಮ ಪ್ರಾರ್ಥನಾ ಮಾಡು. ಮಕ್ಕಳು ಒಲ್ಲೆ ಅಂತಾರ, ಗಂಡ ಒಲ್ಲೆ ಅಂತಾರ. ಗಂಡ ಮಾಡಿದ್ರೆ ಹೆಂಡತಿ ಒಲ್ಲೆ ಅಂತಾರ, ಹೆಂಡತಿ ಪ್ರಾರ್ಥನಾ ಮಾಡಿದ್ರೆ ಗಂಡ ಒಲ್ಲೆ ಅಂತಾರ, ಗಂಡ ಹೆಂಡತಿ ಸೇರಿ ಪ್ರಾರ್ಥನಾ ಮಾಡಿದ್ರೆ ಮಕ್ಕಳು ಒಲ್ಲೆ ಅಂತಾರ. ನಾನ್ ಚರ್ಚಿಗೆ ಹೋಗಕ್ಕಿಲ್ಲ, ಇವತ್ತು ನನ್ ಕೆಲ್ಸ ಅದ, ಇವತ್ತು ನಾನು ಆಟ ಆಡಕ್ ಹೋಗ್ತೀನಿ, ನನ್ ಪಿಕ್ಚರ್ ನೋಡಕ್ ಹೋಗ್ತೀನಿ, ನಾ ಮೂವಿ ನೋಡಕ್ ಹೋಗ್ತೀನಿ, ನನ್ ದೋಸ್ತ್ ಪಾರ್ಟಿ ಅದ, ಆ ಕಡೆ ಈ ಕಡೆ ಹೋಗ್ಲಕ್ ಹತ್ತರಿ, ಚರ್ಚಿಗೆ ಹೋಗೋ ಸಮಯ ಇಲ್ಲ. ಕಾರಣ ಶೈತಾನನ ಆತರ ಹಾಕಿಬಿಟ್ಟ ನಿಮ್ಗ. ಹಲ್ಲೆಲೂಯಾ. ಪಾರ್ಟಿ ಮಾಡಕ್ ಹೋಗ್ತೀನಿ, ಮನೆಗೆ ಹೇಳಿ ಹೋಗ್ತೀರಿ, ಅಮ್ಮ ಅಪ್ಪ ನಾನು ಪಾರ್ಟಿ ಮಾಡಕ್ ಹೋಗ್ತೀನಿ. ಅಪ್ಪ ಅಮ್ಮ ಚರ್ಚಿಗೆ ಹೋಗೋ ಸಮಯದಾಗ ಭಾನುವಾರ ದಿವಸ ನೀವು ಪಾರ್ಟಿ ಮಾಡಕ್ ಹೋಗ್ರಿ. ಅಸಲ್ ಜಾಸ್ತಿ ಪಾರ್ಟಿ ಯಾವಾಗ? ಭಾನುವಾರ ದಿವಸನೇ ಇರ್ತದೆ. ಜಾಸ್ತಿ ಪಾರ್ಟಿ ಯಾವಾಗ ಮಾಡ್ತಾರ? ರವಿವಾರ ದಿವಸ. ಜಾಸ್ತಿ ಪಾರ್ಟಿ ಯಾವಾಗ? ಸಂಡೇ ದಿವಸ ಫ್ರೀ ಇರ್ತದೆ, ಚುಟ್ಟಿ ಇರ್ತದೆ. ಸಂಡೇ, ರವಿವಾರ ರಜೆ ದಿವಸ ಪಾರ್ಟಿ ಮಾಡಕ್ ಹೋಗ್ತೀನಿ ನಾನು. ಹಲ್ಲೆಲೂಯಾ. ತಂದೆ ತಾಯಿ ಹೇಳ್ತಾರ ಚರ್ಚಿಗೆ ಹೋಗೋಣ ಬಾಪ, ಕುಡಿಬಾರ್ದು ಬಾಪ. ಅಮ್ಮ ಇಲ್ಲ, ನಾನ್ ಪಾರ್ಟಿ ಮಾಡ್ಬೇಕು ಇವತ್ತ, ಇದಾದ ಅದಾದ. ದೇವ್ರಿಗೆ ಸ್ತೋತ್ರ. ನೀನ್ ಮಾಡೋ ಪಾರ್ಟಿದಾಗ ನರಕದಾಗ ಹೋಗ್ತದಿ. ಹಲ್ಲೆಲೂಯಾ. ಅದ್ರ ಸಲಿಗೆ ಪ್ರಾರ್ಥನಾ ಮಾಡಬೇಕು. ನರಕದಲ್ಲಿಂತ ದೇವರೇ ತಪ್ಪಿಸು, ಜ್ಞಾನಕ್ಕೂ ತಪ್ಪಿಸು, ಇನ್ನೊಬ್ರಿಗೆ ಬಿ ತಪ್ಪಿಸು. ಚರ್ಚಿಗೆ ಹೋಗಂಗ್ ಬಿಡವಲ್ದು, ನಿಮ್ಮನ್ನ ಹಿಡ್ಕೊಂಡು ಬಿಟ್ಟದ. ಪ್ರಾರ್ಥನಾ ಮಾಡಕ್ ಬಿಡವಲ್ದು, ಹಿಡ್ಕೊಂಡು ಬಿಟ್ಟದ. ಯಾಕಂದ್ರೆ ನಿಮ್ಮ ಬುದ್ಧಿ ಕಟ್ಟಾಕಿ ಬಿಟ್ಟಾನ, ನಿಮ್ಮ ಬುದ್ಧಿ ಹಿಡ್ಕೊಂಡನ. ಶೈತಾನ ಒಳಗಡೆ ಆಗಿಬಿಟ್ಟಿದಿ ನೀನು. ಶೈತಾನನ ಒಳಗಡೆ ಆಗಿ ಕೇಸಿ ಶೈತಾನ್ ನಿನಗೆ ಪೂರ ಮೈಯೆಲ್ಲ ಆವರ್ಸ್ಕೊಡದ. ನೀನ್ ದೇವರ ಮಾತು ಕೇಳ್ತಾ ಇಲ್ಲ, ದೆವ್ವನ ಮಾತು, ಶೈತಾನನ ಮಾತು ಕೇಳಿ ಇವತ್ತ ನರಕದ ಬಾಗಿಲಿಗೆ ಹೋಗಿ ನಿಂತಿದಿ. ಹಲ್ಲೆಲೂಯಾ. ಇವತ್ತ ನೀನು ಅಲ್ಲಿಂದ ಬರಬೇಕು ಅಂತಂದ್ರೆ ದೇವರೇ ಕಾಪಾಡಬೇಕು ನಿನಗ. ಜೀವಿತಿರೋದಾಗಲೇ ನೀನು ನರಕಕ್ಕೆ ಸಂಬಂಧ ಪಡಕತ್ತಿದಿ. ಯಾಕಂದ್ರೆ ನರಕದ ಎಲ್ಲ ಚಟಗಳು ನಿಂಬಲ್ಲಿ ಯಾವ? ಜೀವಿತ ಗಿರಾಗ್ಲಿಂತಾನೆ ದೇವರ ಹತ್ರ ಪಶ್ಚಾತ್ತಾಪ ಪಟ್ಟು ಕೆಸಿ, ದೇವರೇ ನನಗೆ ಬಿಡುಗಡೆ ಕೊಡು, ಜಯ ಕೊಡು, ಅದ್ಭುತ ಮಾಡು ನನ್ನ ಜೀವನದಾಗಂತ ನೀನು ಬೇಡಿದ್ರೆ ದೇವರು ಕಾಪಾಡ್ತಾನ. ನಿನ್ನ ಶೈತಾನನು ನಿನ್ನ ತಲೆ ಕಟ್ಟಿ ಕೇಸಿ, ನಿನಗೆ ಹಾಕಿ ಕೇಸಿ, ನಿನಗೆ ದೇವರ್ಲಿಂತ ದೂರ ಮಾಡಕತ್ತಾನ. ನಿನ್ಗೆ ಅರ್ಥ ಆಗ್ತಲ್ಲ. ನೀನ್ ಪಾರ್ಟಿ ಮಾಡೋದ್ರಾಗಿದ್ದಿ, ಇನ್ನ ನೀನು ಗುಟ್ಕಾ ತಿನ್ನೋದ್ರಾಗಿದ್ದಿ, ಇನ್ನ ನೀ ಬೀಡಿ ಸಿಗರೇಟ್ ಸೇದೋದ್ರಾಗಿದ್ದಿ, ಗುಟ್ಕಾ ತಿನ್ನೋದ್ರಾಗಿದ್ದಿ, ಕುಡಿಯೋದ್ರಾಗಿದ್ದಿ, ಏನು ಎಂಜಾಯ್ ಮಾಡಕತ್ತಿದ್ದಿ. ಇದೇ ನನ್ನ ಲೈಫ್ ಅಂತ ತಿಳ್ಕೊಂಡಿದ್ಯಾ? ಇಲ್ಲ ಮಗನೇ, ಇನ್ನೊಂದು ಲೈಫ್ ಆದ, ಅದು ಪರಲೋಕಕ್ಕೆ ಸೇರೋದ್ನಾಗ ಸಿಗ್ತದ, ದೇವರ್ಲಿಂತ ಸಿಗ್ತದ. ನ್ಯೂ ಲೈಫ್, ಹೊಸ ಜೀವನ ದೇವರ ಬಲ್ಲಿ ಆದದು. ಇದೇ ಲೈಫ್ ಅಂತ ತಿಳ್ಕೊಂಡಿದೆ, ನ್ಯೂ ಲೈಫ್ ಬಗ್ಗೆ ಗೊತ್ತಿಲ್ಲ, ಹೊಸ ಜೀವನ ಬಗ್ಗೆ ಗೊತ್ತಿಲ್ಲ ನಿನಗೆ ಇನ್ನ. ನೀ ಇದ್ರಾಗ ಹೋಗಿ ಸಿಗಬೇಕು, ಇದ್ರಾಗೆ ಮಜಾ ಬರಕತ್ತದ ಈಗ ನಿನಗ. ಮಗನೇ ಮಜಾ ಬರಕತ್ತದ ನಿಮಗ, ಎಂಜಾಯ್ ಮಾಡ್ಬೇಕು. ನಿಂಗ ಬಂತ ಹಂಗೆ ನಡ್ಕೋದ್ರಾಗಲ್ಲ. ಅಪ್ಪ ಅಮ್ಮನ ಮಾತು ಕೇಳ್ರಿ, ತಾಯಿ ತಂದೆ ಮಾತು ಕೇಳ್ರಿ, ಪ್ರಾರ್ಥನೆದಾಗ ಕೂಡ್ರಿ, ತಾಯಿ ತಂದೆ ಏನ್ ಹೇಳ್ತಾರ ಕೇಳ್ರಿ. ಹಲ್ಲೆಲೂಯಾ. ನಿನ್ನ ತಾಯಿ ಹೇಳ್ತಾಳ, ನಿನ್ನ ತಂದೆ ಏನ್ ಹೇಳ್ತಾಳ? ಇಲ್ಲ ಮಗನೇ ಪ್ರೇಯರಿಗೆ ಹೋಗೋಣ, ಇಲ್ಲ ಮಗನೇ ಪ್ರೇಯರ್ ಮಾಡೋಣ. ಹಲ್ಲೆಲೂಯಾ. ಶೈತಾನನು ಏನ್ ಮಾಡ್ಯಾನ? ಬುದ್ಧಿ ಕಟ್ಟಾನ. ಬುದ್ಧಿ ಕಟ್ಟಿದ ಮನುಷ್ಯ ಯಾವನ ಮಾತು ಕೇಳಲ್ಲ. ಆ ಬುದ್ಧಿ ದೇವರನ್ನೇ ಕಟ್ಟಿದ್ದ ಬುದ್ಧಿ ಶೈತಾನನು ದೇವರು ಬಿಚ್ಚಬೇಕು, ಅವಾಗ ಮಾತು ಕೇಳ್ತಾರ. ಈಗ ನಿಮ್ಮ ಬುದ್ಧಿ ಕಟ್ಟದ, ನೀವ್ ಯಾರ ಮಾತು ಕೇಳಲ್ಲ, ನೀವು ಪ್ರಾರ್ಥನಾ ಮಾಡಕ ಬರಲ್ಲ ನಿಮ್ಗ. ಹಲ್ಲೆಲೂಯಾ. ತಂದೆ ತಾಯಿ ಮಾತು ಕೇಳಲ್ಲ ನೀವು, ದೊಡ್ಡವರ ಮಾತು ಕೇಳಲ್ಲ ನೀವು. ಪ್ರಾರ್ಥನಾ ಅಂದ್ರೆ ಒಲ್ಯ, ದೇವ್ರ ಹತ್ರ ಹೋಗೋಣ ಅಂದ್ರೆ ಒಲ್ಯ, ಚರ್ಚಿಗೆ ಹೋಗೋಣ ಅಂದ್ರೆ ಒಲ್ಯ, ವಾಕ್ಯ ಓದೋಣ ಅಂದ್ರೆ ಒಲ್ಯ. ಎಂಜಾಯ್ ಮಾಡೋದ್ರಾಗ ದೇವರು ಮೆಚ್ಚಲ್ಲ ರೀ, ಪ್ರಾರ್ಥನಾ ಮಾಡೋದ್ರಾಗ ದೇವರು ಮೆಚ್ಚುತ್ತಾನ. ದೇವರು ಪ್ರಾರ್ಥನಾ ಮಾಡೋದ್ರಾಗ, ವಾಕ್ಯ ಓದೋದ್ರಾಗ ಮೆಚ್ಚುತ್ತಾನೆ. ಇಲ್ಲಂದ್ರೆ ನರಕಕ್ಕೆ ಸಂಬಂಧಪಟ್ಟಿದ್ದಿ, ನರಕಕ್ಕೆ ದಾರಿ ನಿನ್ನಲ್ಲಿ ಹೋಗ್ತಾ ಇದೆ. ಅದ್ರಾಗ ನಿನ್ ಇಷ್ಟ ಬಂದಾಗ ನೀನ್ ನಡ್ಕೋಕತ್ತಿದಿ, ನೀ ಇಷ್ಟ ಬಂದಾಗ ನೀನು ಎಂಜಾಯ್ ಮಾಡಕತ್ತಿದಿ. ಬಿಡಬೇಕದು ದಾರಿ. ಆ ದಾರಿಲಿಂತ ತಪ್ಪಿಸ್ಬೇಕು ಅಂತಂದ್ರೆ ನೀನು ದೇವರ ಹತ್ರ ಪ್ರಾರ್ಥಿಸ್ಬೇಕು. ಈ ವಾಕ್ಯ ದೇವರು ಇವತ್ತ ಕೊಟ್ಟದ್ದು ನಿನಗೆ. ಶೈತಾನನು ತಲೆ ಕೆಡ್ಸಕತ್ತದ, ಶೈತಾನನ ಮಾತು ಕೇಳಕತ್ತಿದ್ದಿ, ಅದ್ರಾಗ್ಲಿಂತ ಹೊರಗಡೆ ಬಾ ಅಂತ ದೇವರು ಹೇಳ್ತಾ ಇದ್ದಾನೆ. ಅದ್ರಾಗ್ಲಿಂತ ಹೊರಗಡೆ ಬಾ. ಹಲ್ಲೆಲೂಯಾ. ಅದ್ರಾಗ್ಲಿಂತ ಹೊರಗ ಬಾ. ಇನ್ನೊಂದು ವಾಕ್ಯ ಓದೋಣ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 45ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 45ನೇ ವಚನ. ಮತ್ತು ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ
ಅದನ್ನು ಕಡಿದು ಬಿಡು. ಹ್ಮ್ ಎರಡು ಕಾಲುಳ್ಳವನಾಗಿದ್ದು ಹ್ಮ್ ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕಾಲು ಕಳಕೊಂಡವನಾಗಿ ಹ್ಮ್ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಉತ್ತಮ. ಹಲ್ಲೆಲೂಯಾ. ಪರಲೋಕಕ್ಕೆ ಸೇರೋದು ಉತ್ತಮ. ಪಾಪದಲ್ಲಿಂತ ಏನೋ ಕೈ ಮಾಡಿತ ಕಾಲ್ ಮಾಡಿತ ಕಡಿ ಅಂತಂದ್ರೆ ಅದ ಅರ್ಥ ಬಿಡು ಅಂತ. ಬಿಟ್ಟು ಬಿಡು, ಅದು ಬೇಡ, ಅದನ್ನೇ ಕರೆದು ಬಿಸಾಕೋದು, ಅದನ್ನೇ ಇಚ್ಛೆ ಇದು ನನಗೆ ಬೇಡ, ಪಾಪ ಇದು ಪಾರ್ಟಿ ನನಗೆ ಬೇಡ, ಇದು ಕುಡಿಯೋದು ನನಗೆ ಬೇಡ, ಈ ಸಿಗರೇಟ್ ಸೇದೋದು ನನಗೆ ಬೇಡ, ಈ ವ್ಯಭಿಚಾರ ನನಗೆ ಬೇಡ, ಈ ಮೋಸ ನನಗೆ ಬೇಡ, ಅದೇ ಬಿಸಾಕೋದು ಕಡ್ದು. ನಿತ್ಯ ಜೀವನಕ್ಕೆ ಸೇರ್ಬೇಕಂದ್ರೆ ನಿನ್ನ ಇಚ್ಛೆ ಬಿಡ್ಬೇಕಾಗ್ತದ. ಪರಲೋಕಕ್ಕೆ ಸೇರ್ಬೇಕಂದ್ರೆ ಭೂಲೋಕದ ಇಚ್ಛೆಗಳು ಬಿಡ್ಬೇಕಾಗ್ತದ. ಭೂಲೋಕದ ಇಚ್ಛೆ ನಿನ್ ಇತ್ತಂದ್ರೆ ಪರಲೋಕದ ಇಚ್ಛೆ ನಿನ್ನ ಜೀವನದಾಗ ನೆರವೇರೋದಿಲ್ಲ. ಜೀವನ ಪುಸ್ತಕದಾಗ ನಿನ್ನ ಹೆಸರು ಬರೆಯಲ್ಪಡ್ಬೇಕಂತಂದ್ರೆ ತಂದೆ ಮಗ ಪವಿತ್ರಾತ್ಮಲಿಂತ ದೇವರ ಮಾತು ಹೇಳ್ತಾ ಕೇಳ್ತಾ ರಕ್ಷಣೆ ಹೊಂದ್ಕೊಂಡು ದೇವರ ಕಡೆಗೆ ತಿರುಗಬೇಕಾಗ್ತದ. ಹಲ್ಲೆಲೂಯಾ. ದೇವರ ಕಡೆಗೆ ತಿರುಗಬೇಕಾಗ್ತದ. ನಿನ್ನ ಇಚ್ಛ ಬಂದಾಗ ನಡ್ಕೋದಲ್ಲ, ದೇವರು ಹೇಳಿದ ಮಾತು ಕೇಳೋದು. ನರಕ ಅಂದ್ರೆ ಸುಮ್ನೆ ಆಯ್ತನ್ರಿ? ಭಯಂಕರ ನರಕ ಅದದು. ನಿಮಗೆ ಕಲ್ಪನೆ ಕೂಡ ಬಿಲ್ಲ ಅದ್ರ ಬಗ್ಗೆ. ಪ್ರಾರ್ಥನಾ ಮಾಡ್ತಾ ಇದ್ರೆ ದೇವರು ತಿಳಿಸ್ತಾನ ಮುಂದೋದು. 48 ಅದೇ ಮಾರ್ಕನು ಬರ್ದೆ 9ನೇ ಅಧ್ಯಾಯ 48ನೇ ವಚನ. ಓಕೆ. ನರಕದಲ್ಲಿ ಅವರನ್ನು ಕಡಿಯುವ ಸಾಯೋದಿಲ್ಲ. ಓಕೆ. ಬೆಂಕಿ ಆರುವುದಿಲ್ಲ. ಪ್ರತಿಯೊಬ್ಬರಿಗೂ ಬೆಂಕಿ ಎಂಬ ಉಪ್ಪಿನ ಹದವನ್ನು ಕೊಡಲ್ಪಡಬೇಕು. ಆಮೇಲೆ ಹಲ್ಲೆಲೂಯಾ. ನರಕನಾಗ ಬೆಂಕಿ ಹಾರೋದಿಲ್ಲ, ಅಲ್ಲಿರೋ ಹುಳ ಸಾಯೋದಿಲ್ಲ. ಓ, ಅಲ್ಲಿ ಮುಂದಿಂದ ಯಾರು ನೋಡ್ಯಾರ್ರಿ? ಹಲ್ಲೆಲೂಯಾ. ನೀ ಚರ್ಚಿಗೆ ಹೋಗಿದ್ದೇನ್ ಕಲ್ತಿ? ಮತ್ತೆ ಮುಂದೆ ಏನ್ ಗೊತ್ತದ್ರಿ? ಮತ್ ನೀ ಏನ್ ಬೈಬಲ್ ಓದಿದ್ದಿ? ಮುಂದೆ ಯಾರು ಕೇಳ್ಯಾರ್ರಿ? ಏನ್ ನಿನ್ ಪಾಸ್ಟರ್ ಬಾಯ್ಲಿ ಅಂತ ಏನ್ ಕೇಳಿದಿ? ಹಲ್ಲೆಲೂಯಾ. ನೀ ಏನ್ ತಿಳ್ಕೊಂಡಿದ್ದಿ? ದೇವರ ಭಯ ಭಕ್ತಿ ಇತ್ತಂದ್ರೆ ಎಲ್ಲಾ ತಿಳ್ಕೊಂತಿದ್ದೆ. ದೇವರ ಭಯ ಭಕ್ತಿ ಇಲ್ಲ. ಇವತ್ತ ನಿನ್ ಇಚ್ಛಾ ಬಂದಾಗ್ಲಿ ಅಂತ ನಡ್ಕೋಗತ್ತಿದಿ. ಇವತ್ತ ಪಾಲ್ಟಿದಾಗ ಸಿಗ ಬಿದ್ದಿದಿ ನೀನು. ರಾತ್ರಿ ಪಾಲ್ಟಿದಾಗ ಸಿಗ ಬಿದ್ದಿದಿ ನೀನು. ಎಲ್ಲಿ ಪಾಲ್ಟಿದಾಗ ಸಿಗ ಬಿದ್ದಿದೋ ಅಲ್ಲಿಂದ ಹೊರಗ್ ಬರ್ಬೇಕು ನೀನು. ನಿನ್ನ ದೇವರು ನಿನಗೆ ಕರೀತಾ ಇದ್ದಾನೆ. ಪರಲೋಕಕ್ಕೆ ಬಾ ಅಂತ ಕರೀತಾ ಇದ್ದಾನೆ. ನೀನು ನರಕಕ್ಕೆ ಸೇರು ಅಂತಲ್ಲ. ಅಲ್ಲಿ ನರಕದಾಗ ಬೆಂಕಿ ಯಾರಲ್ಲ, ಹುಳಗಳು ಸಾಯಲ್ಲ. ಆ ಬೆಂಕಿಗೆ ಆ ಹುಳಕ್ಕೆ ಮ್ಯಾಚ್ ಆದ. ಅಲ್ಲಿ ಬೆಂಕಿ ಹುಳ ಸಾಯ್ಬೇಕಲ್ಲ, ಸಾಯಲ್ಲ. ನಿನಗ ಬೆಂಕಿ ಹತ್ತದ, ಹುಳ ಸಾಯಲ್ಲ. ನಿನಗ ಆ ಹುಳ ತಿಂತಾ ಇರ್ತದ. ಆ ಹುಳದ ಕಾಟ ಪ್ರಾಬ್ಲಮ್ ಬೇರೆ, ಬೆಂಕಿ ಕಾಟ ಪ್ರಾಬ್ಲಮ್ ಬೇರೆ. ಯಾವ್ದಂತ ತಾಳ್ತದೆ. ಹಲ್ಲೆಲೂಯಾ. ಭಯಂಕರ. ಅದ್ರಾಗಿಂತ ಹೊರಗ್ ಬರ್ಬೇಕು. ದೇವರ ಮಗಳು, ದೇವರ ಮಗನು ದೇವರನ್ನ ಪ್ರಾರ್ಥನೆ ಮಾಡಿ ಪಶ್ಚಾತ್ತಾಪ ಪಟ್ಟು ಇವತ್ತ ಹೊರಗ್ ಬರ್ಬೇಕು ನೀವು. ಇವತ್ತು ಹೊರಗಡೆ ಬಂದ್ರೆ ದೇವರು ನಿಮ್ಮನ್ನ ರಕ್ಷಿಸ್ತಾನ, ನಿಮ್ಮನ್ನ ಬಿಡುಗಡೆ ಕೊಡ್ತಾನ, ನಿಮಗೆ ಜಯ ಕೊಡ್ತಾನ. ನರಕದಲ್ಲಿಂತ ಹೊರಗೆ ಬಾ ಅಂತ ದೇವರು ನಿಮಗೆ ಕೂಗಿ ಕೂಗಿ ಈಗಲಿಂತಲ್ಲ ಮೊದಲಿಂತಾನೇ ಹೇಳ್ತಾ ಇದ್ದಾನೆ. ಪರಿಶುದ್ಧನಾಗರಿ, ಪರಿಶುದ್ಧನಾಗರಿ, ಪರಿಶುದ್ಧನಾಗರಿ ಅಂತ. ಜೀವನ ಜ್ಯೋತಿ ದೇವರು, ಜೀವನ ರೊಟ್ಟಿ ದೇವರು, ಜೀವನ ಬೆಳಕು ದೇವರು ಅಂತ ಮೊದಲಿಂತಾನೇ ಹೇಳ್ತಾ ಇದ್ದಾನೆ. ಪರಿಶುದ್ಧ ಇರು, ಪರಿಶುದ್ಧ ಇರು, ಪರಿಶುದ್ಧ ತಾನೇ ನಡಿ ಅಂತ. ಹಲ್ಲೆಲೂಯಾ. ಇವಾಗ್ಲಿಂತ ಮೊದಲಿಂತಾನೇ ಹೇಳ್ತಾ. ಇವತ್ತ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕು. ಚಟ್ಟದಲ್ಲಿಂತ ಹೊರಗಡೆ ಬರಬೇಕು ನೀವು. ಎಲ್ಲಾದ್ರಲಿಂತ ಹೊರಗಡೆ ಬರ್ರಿ. ದೇವರ ರಾಜ್ಯಕ್ಕಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಕೇಸಿ ತಯಾರಾಗ್ರಿ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡು. ಅಪ್ಪ ಕರ್ತನೆ, ಸ್ವರ್ಗದ ಬಗ್ಗೆ ನರಕದ ಬಗ್ಗೆ ಹೇಳಿದಕ್ಕಾಗಿ ಸ್ತೋತ್ರವಾಗಲಿ. ನಿನ್ನ ಮಕ್ಕಳಿಗೆ ಎಚ್ಚರಿಕೆ ವಾಕ್ಯ ನೀ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ಸ್ವಾಮಿ ನಿನ್ನ ಮಕ್ಕಳು ಲೋಕದ ಇಚ್ಛೆಗಳು ಬಿಟ್ಟು, ಲೋಕದ ದಾರಿ ಬಿಟ್ಟು ನಿನ್ನ ದಾರಿ ಹಿಡಿಬೇಕು. ಸತ್ಯ ಜೀವನ ಮಾರ್ಗ ನೀನಾಗಿದ್ದಿ, ಬೆಳಕು ನೀನಾಗಿದ್ದಿ. ನಿತ್ಯ ಜೀವಕ್ಕೆ ಸೇರುವಂತ ಆತ್ಮಗಳಾಗ್ಬೇಕು ಸ್ವಾಮಿ. ಆ ನರಕದಿಂದ ತಪ್ಪಿಸು, ಆ ನರಕದ ಕೆರೆಯಿಂದ ತಪ್ಪಿಸು ರಾಜ್ಯ. ನಿನ್ನ ವಾಕ್ಯ ಬರೆಯಲ್ಪಟ್ಟದ. ಆ ನರಕದ ಕೆರೆಗೆ ದೊಬ್ಬಲ್ಪಡುವರು ಅಂತೇಳಿ ಆ ನರಕದ ಕೆರೆಯಿಂದ ತಪ್ಪಿಸು ಕರ್ತನೆ. ಆ ನರಕದ ಯಾತನೆಯಿಂದ ತಪ್ಪಿಸು, ಆ ಬೆಂಕಿಯಿಂದ ತಪ್ಪಿಸು, ಆ ಹುಳದಿಂದ ತಪ್ಪಿಸು, ಆ ನರಕದಿಂದ ತಪ್ಪಿಸು ಕರ್ತನೆ. ತಪ್ಪಿಸಿ ನಿತ್ಯ ಜೀವಕ್ಕೆ ದಾರಿ ಮಾಡು ಸ್ವಾಮಿ. ನಿತ್ಯ ಜೀವಕ್ಕೆ ನಿನ್ನ ಮಕ್ಕಳನ್ನ ಕರೆದೊಯ್ಯು ಸ್ವಾಮಿ. ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ಬೇಕು ತಂದೆ. ನಿತ್ಯ ಜೀವದ ಬಾಧ್ಯದ ಪಠ್ಯದಲ್ಲಿ ನಿನ್ನ ಮಕ್ಕಳ ಹೆಸರು ಬರೆಯಲ್ಪಡಬೇಕು ಸ್ವಾಮಿ. ಎಲ್ಲಾರು ನಿತ್ಯ ಜೀವಕ್ಕೆ ಸೇರುವಂತೆ ಸಹಾಯ ಮಾಡು. ಎಲ್ಲ ಆತ್ಮಗಳಿಗೆ ಆತ್ಮದ ಕಣ್ಣು ತೆರೆಯಲ್ಪಡಲಿ, ಜ್ಞಾನ ಬರಲಿ ಸ್ವಾಮಿ. ಅದ್ಭುತ ಕಾರ್ಯ ಮಾಡಿ ವಾಕ್ಯದ ಮುಖಾಂತರ ಅನೇಕ ಆತ್ಮಗಳು ಬದಲಾವಣೆ ಆಗ್ಲಿ ತಂದೆ. ಸ್ತೋತ್ರ. ಆತ್ಮಕ್ಕೆ ಸೇರಿ ನಿತ್ಯ ಜೀವಕ್ಕೆ ಸೇರ್ತದಕ್ಕಾಗಿ ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕ ತಂದೆ. ಆಮೇನ್.